ಮಾಡಿದ್ದೇವೆ. ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ 3 ಎಕರೆ ಜಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಫೈನಲ್ ಅಂತ ಬಂದಿದೆ. ಒಂದು 2-3 ತಿಂಗಳಿನಲ್ಲಿ 250 ಬೆಡೆಡ್ ಹಾಸ್ಪಿಟಲ್ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ ಬರ್ತಾ ಇದೆ. ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ 5 ಎಕರೆ ಸರ್ಕಾರ BDA CA ಜಾಗ ಈಗಿನ ಮುಖ್ಯಮಂತ್ರಿಗಳು 22 ಕೋಟಿ ಕಟ್ಟಬೇಕು ಅಂತ ಹೇಳಿ BDA ಕೊಟ್ಟಿದ್ರು. 1,20,00,000 ಕಟ್ಟಿಸಿ 5 ಎಕರೆನ ಪ್ರಥಮ ದರ್ಜೆ ಕಾಲೇಜಿಗೆ ಕೊಡಿಸಿದ್ದಾರೆ. ಈಗ 5 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ದಾರೆ. ಇನ್ನು 35 ಕೋಟಿ ಹಣ ಬಿಡುಗಡೆ ಮಾಡಿಸಿ ಪ್ರಥಮ ದರ್ಜೆ ಕಾಲೇಜು ಈ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ ಬರ್ತಾ ಇದೆ. ಇನ್ನು 3/4 ಎಕರೆ CA ಜಾಗ 1,71,00,000 BDA ಕಟ್ಟಿಸಿದ್ದೇನೆ. ಮಹಿಳಾ ಮತ್ತು ಮಕ್ಕಳ ಹೈಟೆಕ್ ಹೆರಿಗೆ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಅದು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ ಕೂಡ ಇದೆ. ಅದನ್ನು ಕೂಡ 20 ಕೋಟಿ ಸ್ಯಾಂಕ್ಷನ್ ಆಗಿದೆ. 10 ಕೋಟಿ ಈಗ ಟೆಂಡರ್ ಕೂಡ ಮಾಡ್ತಾರೆ. ಸ್ವಲ್ಪ ದಿವಸದಲ್ಲೇ ಅದನ್ನು ಕೂಡ ಮಾಡ್ತೇವೆ. ಒಂದು ಫೈರ್ ಸ್ಟೇಷನ್ಗೆ ಜಾಗ ರಿಸರ್ವ್ ಇತ್ತು, ಅದು ಲಿಟಿಗೇಟ್ ಇತ್ತು. ಈಗ BDAನವರು ಕೂಡ ಫೈರ್ ಸ್ಟೇಷನ್ ಮಾಡಬೇಕು ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ. ಇದೆಲ್ಲ ಏನೇನು ದೊಡ್ಡ ಏರಿಯಾ ಆದ್ರಿಂದ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಏನೆಲ್ಲ ಮಾಡ್ಬೋದು ಅದೆಲ್ಲ ಕೂಡ ಸರ್ಕಾರದಿಂದ BDAದಿಂದ ಮಾಡ್ತಾ ಇದ್ದಾರೆ. ಇನ್ನೂ ಬೇಕಾದಷ್ಟು ಮಾಡಿಸ್ಬೇಕಾಗ್ತದೆ. ಅದಕ್ಕೆ ಎಂಟೈರ್ 1ರಿಂದ 9 ಎಂಟೈರ್ ಅಸೋಸಿಯೇಷನ್ ಇರ್ಬೋದು, ಪಬ್ಲಿಕ್ ಇರ್ಬೋದು, ಅದೆಲ್ಲವನ್ನ ಕರೆದು ಒಂದು ಸಭೆ ಮಾಡಬೇಕು ಅಂತ ಹೇಳಿ ವಿಶ್ವೇಶ್ವರಯ್ಯ